ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಮೊದಲನೇ ದಿನ. ಇವತ್ತು ನಾನು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಮ್ಮ ಏರಿಯಾದಲ್ಲಿರುವಂಥ ಗಣೇಶ ಟೆಂಪಲ್ಗೆ ಬಂದಿದ್ದೀನಿ ಫಸ್ಟು. ಗಣೇಶ ಟೆಂಪಲ್ಗೆ ಸಂಜೆ ನೈಟು ಒಂದು 7 o'clock ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ, ಫ್ರೀ ಇರೋ ಟೈಮಲ್ಲೇ ಬಂದು ಮಾಡಿಸ್ಕೊಳೋಣ ಅಂತ ಹೇಳಿ. ಬೆಳಗ್ಗೆ ಎಲ್ಲ ಬ್ಯುಸಿ ಇದೆ, ಹಾಗಾಗಿ ಬರೋಕ್ಕಾಗಲ್ಲ. ಈವ್ನಿಂಗ್ ಟೈಮ್ ನೈಟಲ್ಲಿ 7 o'clock ಬಂದು ಪೂಜೆ ಮಾಡಿಸ್ಕೊಂಡು ಬಂದೆ ಗಣೇಶ ಟೆಂಪಲ್ಗೆ. ಇದು ನಮ್ಮ ಏರಿಯಾದಲ್ಲಿರುವಂಥ ಗಣೇಶ ಟೆಂಪಲ್ಲು. ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ದೆ. ಅಲ್ಲೇ ಲಕ್ಷ್ಮೀ ಸರಸ್ವತಿ ಎಲ್ಲ ದೇವರಿದೆ. ಅಲ್ಲೂ ನಮಸ್ಕಾರ ಮಾಡಿಕೊಂಡು ಹಾಗೆ ನಮ್ಮ ಗ್ರಾಮ ದೇವತೆ ಕೂಡ ಬಂದೆ. ನಮ್ಮ ಏರಿಯಾದಲ್ಲಿ ಗ್ರಾಮ ದೇವತೆ ಮಾರಿಯಮ್ಮ ಟೆಂಪಲ್ಲು. ಅಲ್ಲೂ ಕೂಡ ನಾನು ತಂದಿರೋವಂಥ ಸ್ಯಾರಿ ಬಿಸ್ನೆಸ್ಸಲ್ಲಿ ಅದರಲ್ಲಿ ಮೊದಲನೇ ಸೀರೆ ದೇವರಿಗೆ ಕೊಟ್ಟು ಪೂಜೆ ಮಾಡಿಸೋಣ ಅಂತ ಹೇಳಿ ದೇವ್ರಿಗೆ ಕೂಡ ಒಂದು ಸೀರೆನ ತೊಗೊಂಡು ಬಂದಿದ್ದೆ. ಫಸ್ಟು ಅಮ್ಮನವ್ರಿಗೆ ಕೊಡೋಣ, ದೇವರ ಆಶೀರ್ವಾದ ಇದ್ರೇ ಎಲ್ಲ ಆಗೋದು. ಹಾಗಾಗಿ ದೇವರಿಗೆ ಅಂತ ಒಂದು ಸೀರೆನ ತೊಗೊಂಡು ಬಂದು ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದು ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ತಾಯಿದ್ದೀನಿ. ತುಂಬ ಲೆಂತ್ ಏನಿಲ್ಲ, ವಿಡಿಯೋ ತುಂಬ ಚಿಕ್ಕದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ನನ್ನ ಬಿಸ್ನೆಸ್ಗೆ ಪ್ರೋತ್ಸಾಹ ಕೊಡಿ ಎಲ್ಲರೂ. ಹಾಗೆ ಯಾರಾದರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕಿದ್ರೆ ಮಾಡ್ಕೊಳ್ಳಿ, ಆಫ್ಲೈನಲ್ಲಿ ಕೂಡ ಇರುತ್ತೆ, ಬಂದು ತೊಗೊಂಡೋಗ್ಬೋದು. ಹಾಗೆ ಫಸ್ಟು ಯಾರು ಬೋಣಿ ಮಾಡಿದ್ದು ಅಂತ ಕೂಡ ತೋರಿಸ್ತೀನಿ. ನಾನು ನಮ್ಮ ಏರಿಯಾದಲ್ಲಿರೋ ದೇವಸ್ಥಾನಕ್ಕೆ ಮಾಡಿಸೋಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರಿಗೂ ಕೂಡ ನಾನು ಪೂಜೆ ಮಾಡ್ಕೊಂಡು ಬಂದೆ. ಮುನೇಶ್ವರ ಟೆಂಪಲ್ ಕೂಡ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೆ. ಅದಾದಮೇಲೆ ಇಲ್ಲಿ ಗ್ರಾಮ ದೇವತೆಗಳಿಗೆ ಪೂಜೆ ಕೊಟ್ಟೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಾನು ಎಲ್ಲ ದೇವ್ರಿಗೂ ಪೂಜೆ ಮಾಡಿಸ್ದೆ. ನೋಡಿ ಇವಾಗ ಫಸ್ಟ್ ಬೋಣಿ ಯಾರು ಮಾಡ್ತಾರೆ ಅಂತ ನಮ್ಮ ಅತ್ತೆ ಬೋಣಿ ಮಾಡ್ತಾರೆ ನೋಡಿ. ಇವತ್ತು ಫಸ್ಟು ಅವ್ರ ಕೈಯಿಂದ ಮಾಡಿಸೋಣ ಅಂತ ಅವರು ಒಂದು ಸ್ಯಾರಿ ತೊಗೊಂಡಿದ್ದಾರೆ. ಫಸ್ಟು ನೋಡಿ ಸೀರೆ ತೊಗೊಳಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಯಾವುದೋ ಒಂದು ಇರಲಿ ಬೋಣಿ ಮಾಡೋದಕ್ಕೆ ಅಂತ. ಬೋಣಿ ಮಕ್ಕಳ ಕೈಯಿಂದ ಮಾಡಿಸಿದ್ರೆ ಒಳ್ಳೆಯದು ಅಂತೇಳಿ ನಮ್ಮ ಅತ್ತೆ ಮಕ್ಕಳ ಕೈಯಲ್ಲೇ ಮಾಡಿಸು ಅಂತ ನನ್ನ ದೊಡ್ಡ ಮಗನ ಕೈಯಲ್ಲಿ ಇಸ್ಕೊಂಡು ಅವನ ಕೈಯಲ್ಲಿ ಕಾಸು ಕೊಟ್ಟರು ಫಸ್ಟ್ ಸ್ಯಾರಿ. ಅದಾದಮೇಲೆ ನಮ್ಮ ಅಕ್ಕ ಅವ್ರು ಬಂದರು, ಅವರು ಕೂಡ ಸ್ಯಾರಿ ಸೆಲೆಕ್ಟ್ ಮಾಡ್ಕೋತಾ ಇದ್ರು. ಇದು ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಹೇಳಿ ಎಲ್ಲದನ್ನು ನೋಡಿಕೊಂಡು 3 ಜನಕ್ಕೂ 3 ಸ್ಯಾರಿ ಇಷ್ಟ ಆಯಿತು. ಬಟ್ ಒಂದು ಸ್ಯಾರಿ ತೊಗೊಂಡ್ರು, ಇನ್ನೊಂದು 2 ಸ್ಯಾರಿ ಆಮೇಲೆ ತೊಗೊತೀವಿ ಅಂತ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಹಾಗೆ ಕಾಂಬಿನೇಷನ್ ಕೂಡ, ಬ್ಲೌಸ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ ಬೇಕಿದ್ದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನನಗಂತೂ ತುಂಬಾ ಇಷ್ಟ ಆಯಿತು ಸ್ಯಾರಿಗಳು. ಯಾಕೆಂದರೆ ನಾವು ಉಡೋ ಥರದೇ ಸ್ಮೂತಾಗಿ ಎಲ್ಲ ರೀತಿ ಟೆಕ್ಸ್ಟ್ ಮಾಡಿ ನಾವು ಕ್ವಾಲಿಟಿ ವೈಸ್ನ ತೊಗೊಂಡು ಬಂದಿರ್ತೀವಿ. ಹಾಗೆ ನಾನು ನಮ್ಮ ಅಕ್ಕ ಹಾಕ್ಕೊಂಡು ಕೂಡ ಸ್ವಲ್ಪ ನೋಡಿದ್ಲು, ಈ ಕಲರ್ ಚೆನ್ನಾಗಿರುತ್ತಾ ಅಂತ ಹೇಳಿ. ಹಾಗೆ ಇನ್ನೊಂದು ಸ್ಯಾರಿ ಕೊನೆಗೆ ಫೈನಲಾಗಿ ಅನುಶ್ರೀ ಎಲ್ಲೋ ಸ್ಯಾರಿ ತೊಗೊಂಡ್ರು ನಮ್ಮ ಅಕ್ಕ. ಇದನ್ನು ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಯಾರಿ ಮಾತ್ರ ಸಖತ್ತಾಗಿದೆ, ನೈಸಾಗಿದೆ, ತುಂಬ ಸಾಫ್ಟ್